ನಮಸ್ಕಾರ ಸ್ನೇಹಿತರೆ, ಸ್ನೇಹಲೋಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಶಾಸ್ತ್ರಗಳ ಪ್ರಕಾರ ಏಕಾದಶಿಯ ಉಪವಾಸಕ್ಕೆ ವಿಶೇಷವಾದ ಮಹತ್ವವಿದೆ. ಈ ನಿರ್ಜಲ ಏಕಾದಶಿಯನ್ನು ಭೀಮಸೇನಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ವರ್ಷದ ಎಲ್ಲ ಏಕಾದಶಿ ವ್ರತಗಳ ಫಲವನ್ನು ಒಟ್ಟಿಗೆ ನೀಡುವ ಏಕೈಕ ಏಕಾದಶಿ ನಿರ್ಜಲ ಏಕಾದಶಿಯ ವ್ರತವಾಗಿದೆ. ಹೆಸರೇ ಸೂಚಿಸುವಂತೆ ಈ ವ್ರತವನ್ನು ಕುಡಿಯುವ ನೀರಿಲ್ಲದೆ ಆಚರಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ಪಾಂಡವರಲ್ಲಿ ಒಬ್ಬನಾದ ಭೀಮನು ತನ್ನ ಜೀವಿತಾವಧಿಯಲ್ಲಿ ಈ ವ್ರತವನ್ನು ಮಾತ್ರ ಆಚರಿಸುತ್ತಿದ್ದನು. ಅದಕ್ಕಾಗಿಯೇ ಇದನ್ನು ಭೀಮಸೇನಿ ಏಕಾದಶಿ ಎಂದು ಕರೆಯುತ್ತಾರೆ. ಹಾಗಾದರೆ 2025ರಲ್ಲಿ ಈ ಭೀಮಸೇನಿ ಏಕಾದಶಿ ಅಥವಾ ನಿರ್ಜಲ ಏಕಾದಶಿ ಯಾವ ದಿನ ಬಂದಿದೆ, ಪಾರಾಯಣದ ಸಮಯ ಏನು, ಶುಭ ಮುಹೂರ್ತಗಳು, ಹಾಗೆ ಪೂಜಾ ವಿಧಾನ, ಏಕಾದಶಿಯ ವ್ರತಕಥೆ ಏನು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿದಿನದ ವಿಶೇಷತೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬಾರಿ ನಿರ್ಜಲ ಏಕಾದಶಿ ಉಪವಾಸ ದಿನಾಂಕವು 2 ದಿನಗಳ ಕಾಲ ಇರುತ್ತದೆ. ಜೂನ್ 6ನೇ ತಾರೀಕು ಶುಕ್ರವಾರ ಮತ್ತು ಜೂನ್ 7ನೇ ತಾರೀಕು. ಜೂನ್ 6ನೇ ತಾರೀಕು ಶುಕ್ರವಾರ ಸ್ಮಾರ್ತ ಅಂದರೆ ಮನೆಯ ಜನರು ಉಪವಾಸ ಮಾಡುತ್ತಾರೆ. ಹಾಗೆ ಜೂನ್ 7ನೇ ತಾರೀಕು ಶನಿವಾರ ವೈಷ್ಣವ ಏಕಾದಶಿ ಇರುತ್ತದೆ. ಏಕಾದಶಿ ತಿಥಿ ಪ್ರಾರಂಭವಾಗುವುದು ಜೂನ್ 6ನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ 2:16 ಪ್ರಾರಂಭವಾಗುತ್ತದೆ. ಏಕಾದಶಿ ತಿಥಿ ಅಂತ್ಯವಾಗುವುದು ಜೂನ್ 7ನೇ ತಾರೀಕು ಶನಿವಾರ ಬೆಳಗಿನ ಜಾವ 4:47 ಕೊನೆಗೊಳ್ಳುತ್ತದೆ. ಜೂನ್ 6ನೇ ತಾರೀಕು ನಿರ್ಜಲ ಏಕಾದಶಿ ಶುಭ ಸಮಯ ಮುಂಜಾನೆ 4:08 4:56 ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:58 ಮಧ್ಯಾಹ್ನ 12:52 ಸಂಜೆ ಪೂಜಾ ಸಮಯ ಸಂಜೆ 7:17 ರಾತ್ರಿ 8:18 ಈ ದಿನ ರವಿ ಯೋಗ ಬೆಳಗ್ಗೆ 5:23 6:34 ಹಾಗೆ ಜೂನ್ 7ನೇ ತಾರೀಕು ನಿರ್ಜಲ ಏಕಾದಶಿ ಶುಭ ಸಮಯ ಬೆಳಗಿನ ಪೂಜಾ ಮುಹೂರ್ತ ಬೆಳಗ್ಗೆ 5:23 9:40 ಈ ದಿನ ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:58 ಮಧ್ಯಾಹ್ನ 12:52 ಹಾಗೆ ಸರ್ವಾರ್ಥ ಸಿದ್ಧಿ ಯೋಗ ಬೆಳಿಗ್ಗೆ 9:40 ಜೂನ್ 8ರವರೆಗೆ ಬೆಳಗಿನ ಜಾವ 5:23 ಹಾಗೆ ದ್ವಾದಶಿ ತಿಥಿ ಮುಗಿಯುವ ಸಮಯ ಜೂನ್ 8ನೇ ತಾರೀಕು ಭಾನುವಾರ ಬೆಳಿಗ್ಗೆ 7:17 ದ್ವಾದಶಿ ತಿಥಿ ಮುಕ್ತಾಯವಾಗುತ್ತದೆ. ನಿರ್ಜಲ ಏಕಾದಶಿಯ ಪಾರಾಯಣದ ಸಮಯ ಜೂನ್ 6ನೇ ತಾರೀಕು ನಿರ್ಜಲ ಏಕಾದಶಿಯನ್ನು ಆಚರಿಸುವವರಿಗೆ ಪಾರಾಯಣದ ಸಮಯ ಜೂನ್ 7ನೇ ತಾರೀಕು ಮಧ್ಯಾಹ್ನ 1:36 ಸಂಜೆ 4:10 ಹಾಗೆ ಜೂನ್ 7ನೇ ತಾರೀಕು ವೈಷ್ಣವ ನಿರ್ಜಲ ಏಕಾದಶಿಯ ಉಪವಾಸವನ್ನು ಆಚರಿಸುವವರಿಗೆ ಪಾರಾಯಣದ ಸಮಯ ಜೂನ್ 8ನೇ ತಾರೀಕು ಬೆಳಗಿನ ಜಾವ 5:23 7:17 ಸ್ನೇಹಿತರೆ, ಈಗ ನಾವು ನಿರ್ಜಲ ಏಕಾದಶಿ ಪೌರಾಣಿಕ ಉಪವಾಸದ ಕಥೆಯನ್ನು ತಿಳಿಯೋಣ. ಪೌರಾಣಿಕ ಗ್ರಂಥಗಳ ಪ್ರಕಾರ ಒಂದು ಕಾಲದಲ್ಲಿ ಶೌನಕ ಸೇರಿದಂತೆ 88,000 ಋಷಿಗಳು ಏಕಾದಶಿ ಉಪವಾಸದ ಆಸಕ್ತಿದಾಯಕ ಕಥೆಗಳನ್ನು ಕೇಳುತ್ತಾ ಆನಂದಿಸುತ್ತಿದ್ದರು. ಅವು ಪ್ರಯೋಜನಕಾರಿ ಮತ್ತು ಪಾಪಗಳನ್ನು ನಾಶ ಮಾಡುವವು. ನಂತರ ಕೆಲವು ಋಷಿಗಳು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಉಪವಾಸದ ಕಥೆಯನ್ನು ಕೇಳಲು ಪ್ರಾರ್ಥಿಸಿದರು. ಆಗ ಈ ನಿರ್ಜಲ ಏಕಾದಶಿಯ ಉಪವಾಸದ ಕಥೆಯನ್ನು ಹೇಳಿದರು. ಒಮ್ಮೆ ಭೀಮಸೇನ ಮಹರ್ಷಿ ವ್ಯಾಸರಿಗೆ ಹೇಳಿದನು, ಓ ಅಜ್ಜ, ಸಹೋದರ ಯುಧಿಷ್ಠಿರ, ತಾಯಿ ಕುಂತಿ, ದ್ರೌಪದಿ, ಅರ್ಜುನ, ನಕುಲ ಮತ್ತು ಸಹದೇವ ಮೊದಲಾದವರು ಏಕಾದಶಿಯ ದಿನದಂದು ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಏಕಾದಶಿಯ ದಿನದಂದು ನಾನು ಆಹಾರವನ್ನು ಸೇವಿಸುವುದನ್ನು ನಿಷೇಧಿಸುತ್ತಾರೆ. ನಾನು ಅವರಿಗೆ ಹೇಳುತ್ತೇನೆ, ಸಹೋದರ, ನಾನು ದೇವರನ್ನು ಭಕ್ತಿಯಿಂದ ಪೂಜಿಸಬಹುದು ಮತ್ತು ದಾನ ನೀಡಬಹುದು, ಆದರೆ ನಾನು ಹಸಿವಿನಿಂದ ಇರಲು ಸಾಧ್ಯವಿಲ್ಲ. ಇದಕ್ಕೆ ಮಹರ್ಷಿ ವ್ಯಾಸರು ಹೇಳಿದರು, ಓ ಭೀಮಸೇನ, ಅವರು ಹೇಳಿದ್ದು ಸರಿ. ಏಕಾದಶಿಯೊಂದು ಆಹಾರವನ್ನು ಸೇವಿಸಬಾರದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ನೀವು ನರಕವನ್ನು ಕೆಟ್ಟದ್ದಾಗಿ ಹಾಗೂ ಸ್ವರ್ಗವನ್ನು ಒಳ್ಳೆಯದು ಎಂದು ಪರಿಗಣಿಸಿದರೆ
ಪ್ರತಿ ತಿಂಗಳ 2 ಏಕಾದಶಿಗಳಲ್ಲಿ ಆಹಾರವನ್ನು ಸೇವಿಸಬೇಡಿ. ಮಹರ್ಷಿ ವ್ಯಾಸರ ಮಾತುಗಳನ್ನು ಕೇಳಿ ಭೀಮಸೇನರು ಹೇಳಿದರು, ಓ ಅಜ್ಜ, ನಾನು ಒಂದು ದಿನವೂ ಆಹಾರವಿಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ. ಹಾಗಾದರೆ ನಾನು ಇಡೀ ದಿನ ಉಪವಾಸ ಮಾಡಲು ಸಾಧ್ಯವೇ? ನಾನು ಪ್ರಯತ್ನಿಸಿದರೆ ಖಂಡಿತವಾಗಿಯೂ ವರ್ಷದಲ್ಲಿ 1 ಏಕಾದಶಿ ಉಪವಾಸವನ್ನು ಆಚರಿಸಬಲ್ಲೆ. ಹಾಗಾದರೆ ದಯವಿಟ್ಟು ಅಂತಹ ಒಂದು ಉಪವಾಸವನ್ನು ನನಗೆ ಹೇಳಿ. ಅದನ್ನು ಪಾಲಿಸುವುದರಿಂದ ನಾನು ಸ್ವರ್ಗವನ್ನು ಪಡೆಯಬಹುದು. ಭೀಮಸೇನನ ಮಾತುಗಳನ್ನು ಕೇಳಿದ ವ್ಯಾಸರು, ಓ ಮಗುವೆ, ಅನೇಕ ಮಹಾನ್ ಋಷಿಗಳು ಮತ್ತು ಮಹರ್ಷಿಗಳು ಶಾಸ್ತ್ರಗಳು ಇತ್ಯಾದಿಗಳನ್ನು ರಚಿಸಿದ್ದೀರಿ. ಕಲಿಯುಗದಲ್ಲಿ ಈ ನಿಯಮಗಳನ್ನು ಪಾಲಿಸಿದರೆ ಅವನು ಖಂಡಿತವಾಗಿಯೂ ಮೋಕ್ಷವನ್ನು ಪಡೆಯುತ್ತಾನೆ. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಬರುತ್ತದೆ. ಆ ದಿನ ನೀರಿಲ್ಲದೆ ಉಪವಾಸವನ್ನು ಆಚರಿಸಬೇಕು. ಈ ದಿನ ನೀವು ಆಹಾರವನ್ನು ಸೇವಿಸಬಾರದು. ಆಹಾರವನ್ನು ಸೇವಿಸುವುದರಿಂದ ಉಪವಾಸ ಮುರಿಯುತ್ತದೆ. ನೀರನ್ನು ಸಹ ಕುಡಿಯಬಾರದು. ಈ ನಿರ್ಜಲ ಏಕಾದಶಿಯನ್ನು ಆಚರಿಸುವುದರಿಂದ ವರ್ಷದ ಎಲ್ಲ ಏಕಾದಶಿಯ ಫಲಿತಾಂಶವು ಈ ಏಕಾದಶಿ ಆಚರಿಸುವುದರಿಂದ ಸಿಗುತ್ತದೆ. ಪಾರಾಯಣದ ಸಮಯದಲ್ಲಿ ಉಪವಾಸವನ್ನು ಮುಗಿಸಿ ನಂತರ ಬ್ರಾಹ್ಮಣರಿಗೆ ಆಹಾರವನ್ನು ನೀಡಬೇಕು. ಭೀಮಸೇನ, ಈ ಏಕಾದಶಿಯ ಪುಣ್ಯವು ಎಲ್ಲ ತೀರ್ಥಯಾತ್ರೆಗಳು ಮತ್ತು ದಾನಗಳಿಗೆ ಸಮಾನವಾಗಿದೆ ಎಂದು ಹೇಳಲಾಗಿದೆ. ಒಂದು ದಿನ ನೀರಿಲ್ಲದೆ ಇದ್ದರೆ ಮನುಷ್ಯನು ಪಾಪಗಳಿಂದ ಮುಕ್ತನಾಗುತ್ತಾನೆ. ನಿರ್ಜಲ ಏಕಾದಶಿಯ ಉಪವಾಸವನ್ನು ಆಚರಿಸುವ ಜನರು ಸಾವಿನ ಸಮಯದಲ್ಲಿ ಭಯಾನಕ ವಿಧಿಯನ್ನು ನೋಡುವುದಿಲ್ಲ. ಬದಲಿಗೆ ಭಗವಾನ್ ಹರಿಯ ಸಂದೇಶವಾಹಕರು ಸ್ವರ್ಗದಿಂದ ಬಂದು ಪುಷ್ಪಕ ವಿಮಾನದಲ್ಲಿ ಅವರನ್ನು ಸ್ವರ್ಗಕ್ಕೆ ಕರೆದೊಯ್ಯುತ್ತಾರೆ. ವಿಶ್ವದ ಅತ್ಯುತ್ತಮ ಉಪವಾಸವೆಂದರೆ ನಿರ್ಜಲ ಏಕಾದಶಿ. ಆದ್ದರಿಂದ ಈ ಏಕಾದಶಿಯಂದು ನಿರ್ಜಲ ಉಪವಾಸವನ್ನು ಶ್ರದ್ಧೆಯಿಂದ ಆಚರಿಸಬೇಕು. ಈ ದಿನ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು. ಭೀಮನು ನಿರ್ಜಲ ಏಕಾದಶಿ ಉಪವಾಸವನ್ನು ಅತ್ಯಂತ ಧೈರ್ಯದಿಂದ ಆಚರಿಸಿದನು. ಪರಿಣಾಮವಾಗಿ ಅವರು ಬೆಳಿಗ್ಗೆ ಪ್ರಜ್ಞೆ ತಪ್ಪಿದರು. ನಂತರ ಪಾಂಡವರು ಅವರಿಗೆ ಗಂಗಾಜಲ, ತುಳಸಿ, ಚರಣಾಮೃತ ಪ್ರಸಾದವನ್ನು ನೀಡಿ ಅವರ ಜೀವವನ್ನು ಉಳಿಸಿದರು. ಅಂದಿನಿಂದ ವರ್ಷದ ಎಲ್ಲ 24 ಏಕಾದಶಿಗಳ ಪುಣ್ಯಗಳ ಪ್ರಯೋಜನಗಳನ್ನು ನೀಡುವ ಈ ಮಹಾನ್ ನಿರ್ಜಲ ಏಕಾದಶಿಯನ್ನು ಭೀಮಸೇನಿ ಏಕಾದಶಿ ಎಂದು ಅಥವಾ ಪಾಂಡವ ಏಕಾದಶಿ ಎಂದು ಹೆಸರಾಯಿತು. ಈ ನಿರ್ಜಲ ಏಕಾದಶಿಯ ದಿನದಂದು ಭಕ್ತರು ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಗೊಂಡು ಸ್ನಾನ ಮಾಡಿ ನಂತರ ನೀರಿಲ್ಲದೆ ಉಪವಾಸ ಮಾಡುವ ಸಂಕಲ್ಪವನ್ನು ತೆಗೆದುಕೊಳ್ಳುತ್ತಾರೆ. ಈ ದಿನ ವಿಧಿವತ್ತಾಗಿ ವಿಷ್ಣುವನ್ನು ಪೂಜಿಸುತ್ತಾರೆ. ಅವನಿಗೆ ಹಳದಿ ತಿಲಕವನ್ನು ಅರ್ಪಿಸಿ, ಹಳದಿ ಶ್ರೀಗಂಧ, ಅರಿಶಿನ, ಕುಂಕುಮವನ್ನು ಅರ್ಪಿಸಿ, ಹಳದಿ ಹೂಗಳು, ಹಳದಿ ಹಣ್ಣುಗಳು, ಸಿಹಿ ತಿಂಡಿಗಳು ಮತ್ತು ತುಳಸಿ ಎಲೆಗಳನ್ನು ಅರ್ಪಿಸಿ ಪೂಜೆಯ ಸಮಯದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಜಪಿಸಿ ಉಪವಾಸದ ಕಥೆಯನ್ನು ಓದಿ ಅಥವಾ ಕೇಳಿ ಮರುದಿನ ದ್ವಾದಶಿಯೊಂದು ಉಪವಾಸವನ್ನು ಮುಗಿಸುತ್ತಾರೆ. ಈ ದಿನ ನೀರನ್ನು ದಾನ ಮಾಡುವುದು ತುಂಬ ಪ್ರಯೋಜನಕಾರಿ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಏಕಾದಶಿಯ ಉಪವಾಸದ ಸಮಯದಲ್ಲಿ ಅಕ್ಕಿಯಿಂದ ಮಾಡಿದ ಯಾವುದೇ ಪದಾರ್ಥವನ್ನು ಸೇವಿಸಬಾರದು. ಹಾಗೆ ಈ ದಿನ ವಿಷ್ಣುವಿಗೆ ತುಳಸಿ ಮಾಲೆ ಅಥವಾ ತುಳಸಿ ದಳವನ್ನು ಅರ್ಪಿಸಿ ಪೂಜೆ ಮಾಡಬೇಕು. ತುಳಸಿ ಇಲ್ಲದ ಪೂಜೆ ವಿಷ್ಣುವಿನ ಪೂಜೆ ಅಪೂರ್ಣವೆಂದು ಹೇಳಲಾಗುತ್ತದೆ. ಹಾಗಾಗಿ ಒಂದು ದಳವಾದರೂ ತುಳಸಿಯನ್ನು ಅರ್ಪಿಸಿ ಈ ದಿನ ವಿಷ್ಣುವನ್ನು ಪೂಜಿಸಬೇಕು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.